ನಿನ್ನ ಸೋಗಮಂ ಬಿಡು ಬಿಡು ಎನ್ನ ಧೈರ್ಯಮಂ ತಾಳು ಎನ್ನ ಹೆಗಲೋಳು ಕೈಯಿಡು ಮುಖವೆತ್ತಿ ನೋಡು ರಮಣಿ ಪಾಂಡವರ ಅರಗಿಣಿ ಸ್ವಲ್ಪ ಶಾಂತಳಾಗ ಸುಂದರಿ ವಿಚಾರ ಮಾಡುವೆನು ವಲ್ಲಭಿ. ಈ ದುರ್ಮಾರ್ಗರಿಂದ ಇಂತಹ ಪರಿಭವ ಹೊಂದಬೇಕೆಂದು ವಿಧಿಲಿಖಿತವಿರಲಿಕ್ಕೆ ಈ ಪರಿಹಾಯಿತೋ ಏನು ವಲ್ಲಭನೇ? ವಲ್ಲಭಿ, ನೀನು ಈ ರೀತಿಯಾಗಿ ಮೌನದಿಂದ ಇರುವುದು ವಲ್ಲಭ ಸರಿಯೇನು? ಆಶೆ ಉತ್ತಮ ಸ್ತ್ರೀಯರ ಮತ್ತೆ ಗಜಗಾಮಿನಿಯಾದ ಕಾಂತೆ ಹತ್ತಿರುವುದು ನನಗೆ ಮೊದಲು ಆ ದುಶ್ವಾಸನನ್ನು ಕೊಲ್ಲಬೇಕೆಂಬ ಚಿಂತೆ. ಅಜೇ ಸುಂದರಿ, ಈಗೋ ಇಲ್ಲೇ ನರಿಗಳಂತೆ ಅಡಗಿಕೊಂಡು ಕೂತಿರುವರು ನೋಡು. ಈ ಬಂಡರ ದಟ್ಟಿಗೆ ಭಯಗ್ರಸ್ತರಾಗಿ ಕುಳಿತಿರುವರೆಂದು ಹೇಳಿದೆಯಲ್ಲ. ಈ ಕೌರವರೆಂಬ ಹಿಂಡು ಕುರಿಗಳು ಚಂಡಿ ಚಾಮುಂಡಿಯ ಮುಂದೆ ಮರಿಗುರಿ ಕಡದಂತೆ ಬಳಿರೆ ಈ ಬಂಡರ ರುಂಡಗಳನ್ನು ಖಂಡಿಸುವನು ಕಾಂತೆ. ಈ ಮಾತು ಖಂಡಿತವಾಗಿ ಹಿಂಡು ರಾಯರ ಮುಂದೆ ಖಂಡಿತವಾಗಿ ಪ್ರತಿಜ್ಞೆಯ ಮಾಡುವನು ನೋಡು ರಮಣಿ. ಸುಂದರಾಂಗಿ, ಈ ಮೂಢರು ಮಾಡುತ್ತಿರುವ ಕೇಡುತನವನ್ನು ನೋಡಿದೆಯಾ? ನೋಡಿರುವೆನು ಸುಂದರಿ. ವಲ್ಲಭ, ವಲ್ಲಭಿ, ಅದು ನನಗೆ ಇಷ್ಟವಾಯಿತೆ. ಎಷ್ಟು ಮಾತ್ರಕ್ಕೆ ಇಷ್ಟವಾಗಿಲ್ಲ ಸುಂದರಿ. ಮೋಹನಾಂಗಿ, ಈ ಸಮಯದಲ್ಲಿ ರಮಾವಲ್ಲಭನಾದ ಶ್ರೀಹರಿ ಇದ್ದಿದ್ದರೆ ಎನ್ನ ರಕ್ಷಣೆಯನ್ನು ಮಾಡುತ್ತಿದ್ದನೋ ಹೇಳು. ಕಾಂತೆ, ಈ ಭ್ರಷ್ಟರು ಮಾಡುತ್ತಿರುವ ಕೆಟ್ಟ ಕೆಲಸವು ನಿನಗೆ ಇಷ್ಟವಾಯಿತು ಎಂಬ ಪ್ರಿಯ ಮುಗಿವೆನು ನನಗೆ ಕೈಯ. ಎಷ್ಟು ಮಾತ್ರಕ್ಕೂ ಇಷ್ಟವಾಗಿಲ್ಲ ಸುಂದರಿ. ಆಜ್ಞೆಯನ್ನು ಕೊಟ್ಟಿಲ್ಲ. ನಾಯಿ ಶಿರೋಮಣಿ ಎಂದೆನಿಪ ಮಾರನ ಅರಗಿನಿಯೇ ಕೇಳ. ಪರಿಪರಿಯಿಂದ ದುರುಳರ ಸಂಗಟ ಸುಖ ದುಃಖವನ್ನು ಆಡಲಾಗದೆಂದು ಬಗೆಯಿಂದ ಶರಣಾಗತರಾಗಿ ಬೇಡಿಕೊಂಡರೆ ಕುಟ್ಟಿ ಕುಟ್ಟಿ ನೆಲಕ್ಕೆ ಕೆಡವಿಡರು. ಅಜೇ ಸುಂದರಿ,
ಹಾಕಿಸಿ ಹೊಟ್ಟೆಯ ಸೀಳಿ ಒಳಗಿರುವ ಕರಳುಗಳನ್ನು ತೆಗೆದು ಮಾಲೆಯಂತೆ ಹಾಕುವೆನು. ದ್ರೌಪದಿ, ತಳಿಸುವ ಅವನ ಹೃದಯವನ್ನು ತೆಗೆದು ಮಲ್ಲಿಗೆ ಹೂವಿನಿಂದ ನಿನ್ನ ಜಡೆಗೆ ಮುಡಿಸುವೆನು. ಅಜೇ ಸುಂದರಿ, ನಿನ್ನ ಮುಡಿಯನ್ನು ಬಾಚುವೆ. ಆದ ಕಾರಣ ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಇರು ಸುಂದರಿ. ರಾಮದುರ್ಗ ಕಿರಣ್ ಇವರು ಐಶ್ವರ್ಯ ಮತ್ತು ಮೇಲಕ್ಕೆ ಕಾಂತಾಮಣಿ ವಲ್ಲಭ, ಚೆನ್ನಾಗಿ ಹೇಳು. ನಮ್ಮ ಅಣ್ಣನ ಆಜ್ಞೆ ಕಣ್ಣಿನೋ ತಿರುಗಿದೆ ಸುಂದರಿ. ನಿನ್ನ ಸತೆಯ ವ್ಯತೆಯನ್ನು ಕೇಳಬೇಕಿಲ್ಲವೇ ನಲ್ಲ? ಇದೇನು ಆಹ್ಯೇ ಚಂದ್ರವದನೆ, ಆಹ್ಯೇ ಚಂದ್ರವದನೆ, ಗಿರಿ ಗವರಗಳಲ್ಲಿರುವ ಸಿಂಹದ ಮುಂದೆ ಗದವು ತಜಿಬಿಸಿಕೊಳ್ಳದೆ ನಿಜ ನಿಲ್ಲುವುದೇ. ಅದೇ ಕಾಂತೆ, ಅರಿನ ಪಕ್ಷಿಗಳಿಂದ ಕರೆಯುವ ರೂಢರ ಮುಂದೆ ಸ್ವಲ್ಪ ತನ್ನ ಧರ್ಮವನ್ನು ತೋರಿಸುವುದೇ. ಅದೇ ಸುಂದರಿ, ಕಟ್ಟುತ್ತ ಕೋದಂಡವ ಮೂಡಿ ಗಾಂಡವಂತೀಡಿ ಚಲಂಗಲ ಮಡಗುಡಿ ಬೈರೇ ಕಟ್ಟಿಸಿ. ಅದೇ ಸುಂದರಿ, ವೈರಿಗಳಿಗೆಲ್ಲ ಬಂದು ಮುಚ್ಚಿಬರಲಾರಿ ಸುಂದರಿ. ವಲ್ಲಭಿ, ಈ ಘೋರ ಕಷ್ಟವನ್ನು ನಾನು ಹೋಗಲಾರೆನು. ನನಗೆ ಅಹೇ ಸುಂದರಿ, ಅಯ್ಯೋ ಅಕಟಕಟ ನಿನಗೆ ಸಿಟ್ಟುಬಾರದೆ. ನಮ್ಮ ಅಣ್ಣನ ಆಜ್ಞೆ ಕಣ್ಣಿರುವ ಸಿಗಿದೆ ಸುಂದರಿ. ವಲ್ಲಭಿ, ನಿನ್ನ ಅಣ್ಣನ ಆಜ್ಞೆಯನ್ನು ತೆಗೆದುಕೊಂಡು ಈ ಭ್ರಷ್ಟನನ್ನು ಕೊಲ್ಲಬಾರದೇನು? ಪ್ರಿಯ, ಪರಿಹರಿಸೋ ನನ್ನ ವ್ಯಥೆಯ. ಆಹ್ಯೇ ದ್ರೌಪದಿ ಎನ್ನ ಮಾವದ ಸತಿ, ನಮ್ಮ ಅಣ್ಣನ ಆಜ್ಞೆ ಎಂಬುದು ಎನ್ನ ಕೊರಳಿಗೆ ಕಂಡಿದ್ದಂತೆ ಆಗುವುದು. ಹಾಗೆ ಸುಂದರಿ, ಅಯ್ಯೋ ನಾನು ಏನು
ಸುಂದರಿ ವೈದಿಗಳಿಗೆಲ್ಲ ಮಣ್ಣು ಮುಗಿಸಿ ಬರುತ್ತಿದ್ದೆ ಆದರೆ ನಮ್ಮ ಹಣ್ಣನ ಹಪ್ಪನ ಪಡೆದುಕೊಂಡು ಸಮ್ಮತತೆಯೇ ಸುಮ್ಮನಿರಬೇಕಾಯಿತು. ಅದೇ ಸುಂದರಿ ಇಗೋ ಇಂದು ಜನರ ಮುಂದೆ ಮತ್ತೆ ನಿನ್ನ ಮುಂದೆ ಆ ಚಂದ್ರಶೇಖರ್ ಸಾಕ್ಷಿಯಾಗಿ ಮನೆ ಈ ಬಂದ ದುಃಖೋಸವನ್ನು ಹೊರ ಬರುತ್ತಾರೆ. ಅದೇ ಸುಂದರಿ ಸೈರಿಸು ಸೈರಿಸು ಕಾಂತೆ ಬಿಟ್ಟು ಬಿಡಿ ನಿನ್ನ ಮನೆಗೆ ಹೋಗಿದ್ದೆ. ಈ ತರೆಯಲ್ಲಿ ಸತಿಗೆ ಪತಿಯೇ ಗತಿ ಎಂದು ಹೇಳುವರಲ್ಲವೇ? ವಲ್ಲಭಿ ನಾನು ನಿಮಗೆ ಸತಿಯಾದ ಕಾರಣ ಪೊಲೀಸ್ ಸಿಬ್ಬಂದಿ ನಿಮ್ಮ ಪತಿಗಳ ಮತವಲ್ಲವೇ? ಪೊಲೀಸ್ ಸಿಬ್ಬಂದಿ ಸಡಗರದಿಂದ ನನ್ನನ್ನು ಸಂತೋಷಪಡಿಸಬೇಕೆಂದು ಬೇಡಿಕೊಳ್ಳಲು ಪ್ರಿಯ ನನಗೆ ಕೈಯ ಪೊಲೀಸರು ಅರ್ಜೆಂಟ್ ಕ್ಷೇತ್ರಕ್ಕೆ ಬರುವ ಸರ್. ನೀತಿ ತಪ್ಪಿ ದೋಸ್ತಿಗಳಂತ ಇರುವ ಬಳಿಗೆ ಬಾರ ಮಾಡುವರು. ಅದೇ ಸುಂದರಿ ಎಂತ ಪರಾಕ್ರಮರಾದರೇನೋ ಶ್ರೀ ಜಗದ್ಭೀಕರಾದರೇನೋ ಹಿಂದಿನ ಕರ್ಮವನ್ನ ಅನುಭವಿಸೋಕಲ್ಲದೆ ಕಾಂತೆ ನಳ ಮಣಿಪಾಲನ ಇದ್ದುಕೃತ್ಯದಿಂದ ಅರಣ್ಯಂ ಸೇರಿ ಪರರಾಯನ ಓಲಗದಲ್ಲಿ ಇದ್ದು ಇಂಥ ಕಷ್ಟ ಪಡೆದಿಲ್ಲವೇ? ಅದೇ ಕಾಂತೆ ಇದಕ್ಕೆ ಏಸಿನತಕ್ಕೆ ಮಾಡುವ ಕಾಂತೆ ರಮಣಿ ಪಾಂಡವರ ಅರಗಿನಿ ಭೀಮನ ಹೊಯ್ಪಟ್ಟಿ ಸಣ್ಣ ಬಡಕಪ್ಪನವರ 201 ರೂಪಾಯಿ ಬೆಳಕಲ್ಲ ದೊಡ್ಡ ಬಸಪ್ಪ 501 ರೂಪಾಯಿ. ನಿನ್ನ ತುಂಡರ ಮುಂದೆ ಕಂಡ ಕಂಡಂತೆ ಬಗಳವ ಯಾವ ನಿನ್ನ ಗಂಡನ ಸೌರವನ್ನು ಮುಂದೆ ನೋಡುವ ಏ ಭಕ್ತರೇ, ಚಂಡ ಬಲ ಕಂಡ ಹಿಂದೂ ಹೋರಿಗಳಿಗೆ ಕಂಡ ನಂದು ಈ ಭೂಮಂಡಲದಲ್ಲಿ ಕೊಂಡಾಡುವುದು ಕಂಡೆ. ಏ ಭಕ್ತರೇ, ತಿಂಡಿ